ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾವು ದೇವಸ್ಥಾನಕ್ಕೆ ಮಡ್ಲಕ್ಕಿ ಕೊಡೋಕೆ ಹೋಗ್ತಿದ್ದೀವಿ. ಇದರಲ್ಲಿ ಏನಿದೆ ಅಂದರೆ ಸ್ಯಾರಿ ಇದೆ, ಮತ್ತು ಬ್ಲೌಸ್ ಪೀಸ್, ಮತ್ತು ಹೂನಾರ, ಮಾಮೂಲಿ ಪೂಜೆಗೆ ಏನು ಬೇಕು ಅದು, ಗಂಧದ ಕಡ್ಡಿ, ಕರ್ಪೂರ, ಕುಂಕುಮ, ಅಕ್ಕಿ, ಬಾಳೆಹಣ್ಣಿದೆ. अभयागम रेतागम सिजनवते स्वाहा ओम अग्निर्मोर्ता दिवक्तकर्तव्यं दिव्यायम् अभयागम रेतागम सिजनवते स्वाहा ओम अग्निर्मोर्ता दिवक्तकर्तव्यं दिव्यायम् अभयागम रेतागम सिजनवते स्वाहा शोराम दिवी भवान दक्षानिवेशने यस्करशना संपद स्वाहा क्षेत्रस्य नियमनेन येनसे ಇನ್ನು ನಾನು ಪೂಜೆ ಎಲ್ಲ ಮಾಡಿಬಿಟ್ಟು ನಾನು ಕೂಡ ರೆಡಿಯಾಗಿ ಬಾಯಿ ಬೀಗ ಹಾಕಿಸ್ಕೊಳ್ಳೋರೆಲ್ಲ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಬರಬೇಕು ಅಂದಿದ್ರು. ಸೊ ಅಲ್ಲೂ ಹೋದ್ವಿ. ಇನ್ನೂ ದೇವ್ರು ಬಂದಿರಲಿಲ್ವಲ್ಲ, ದೇವಸ್ಥಾನದೊಳಗಡೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೇಳಿ ಹೋಗಿದ್ದು ಬಂದೆ. ಅಷ್ಟರಲ್ಲಿ ದೇವ್ರು ಕೂಡ ತೊಗೊಂಡ್ಬಂದರು. दुर्मद शत्रुवधोदित दुर्धर निर्जर शक्तिभृते चतुर विचार धुरेण महाशिवदूत कृत प्रमथाधिपते दुरित दुरीह दुराशय दुर्मति दानव दूत कृतान्तमते जय जय हे महिषासुरमर्दिनि रम्यकपर्दि. ಇನ್ನು ಕೋಳಿ ಎಲ್ಲ ಕುಯ್ಸ್ಕೊಂಡು ಮನೆಗೆ ಬಂದು ಕ್ಲೀನ್ ಮಾಡಿ ಅಮ್ಮ ಗಟ್ಟಿ ಕೋಳಿ ಸಾರಿಗೆ ಶಾವಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅದಕ್ಕೂ ಇಟ್ಟಿದ್ರು. ಇನ್ನು ಕಬಾಬಿ ಕೂಡ ಕಲಿಸಿದ್ರು. ಅಷ್ಟರಲ್ಲಿ ಹಿಟ್ಟು ಕೂಡ ರೆಡಿಯಾಗಿತ್ತು. ಅಮ್ಮ ಶಾವಿಗೆ ಒತ್ತಿದ್ರು. ಕೊಡಿ ನಾನೇ ಒತ್ತುತ್ತೀನಿ ಅಂದರೆ, ಇಲ್ಲ ನಾನೇ ಒತ್ತುತ್ತೀನಿ ಅಂದರೆ ಅವ್ರಿಗೆ ಒಂದೇ ಒತ್ತೋದಕ್ಕಾಗಿದ್ದು. ಯಾಕಂದರೆ ಹಿಟ್ಟು ಸ್ವಲ್ಪ ಗಟ್ಟಿ ಇರುತ್ತೆ ಮತ್ತು ಬಿಸಿ ಇರುತ್ತೆ ಅಲ್ವಾ, ಸೊ ಅದಕ್ಕೆ ಅದು ಸ್ವಲ್ಪ ಒತ್ತೋದಕ್ಕೆ ಕಷ್ಟ ಅನಿಸುತ್ತೆ. ಅದಕ್ಕೆ ನಾನೇ ಒತ್ಕೊಟ್ಟೆ. ಊಟಕ್ಕೂ ಕೂತ್ವಿ. ಊಟ ತುಂಬಾ ಚೆನ್ನಾಗಾಗಿತ್ತು. ಗಟ್ಟಿ ಕೋಳಿ ಸಾರಿಗೆ ಶಾವಿಗೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.